ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಇದು ಈಗ ಕೃಷ್ಣ ಪರಮಾತ್ಮ ಸತ್ಯಭಾಮ ತಾಯಿಯವರು ಒಂದಾಗಿ ಚೆಂದಾಗಿ ಮಂದಿರಕ್ಕೆ ಹೋಗುವಂಥ ಅಂತಿಮ ಸನ್ನಿವೇಶಕ್ಕೆ ಬರ್ತಾ ಇದ್ದೇವೆ. ಪರಮಾತ್ಮನ ಅಣತೆಯನ್ನು ಹೊತ್ತು ಮುಮ್ಮೇಳದ ದೂತಿಕಾಸ್ತ್ರೀಗಳು ರುಕ್ಮಿಣಿಯ ಮಂದಿರಕ್ಕೆ ಸ್ವರ್ಗಲೋಕದಿಂದ ನಾರದ ಮಹರ್ಷಿಗಳು ತಂದು ಪರಮಾತ್ಮನ ಕೈಯಿಂದ ರುಕ್ಮಿಣಿಯ ಮುಡಿಯಲ್ಲಿ ಇರಿಸಿದಂಥ ಪುಷ್ಪವನ್ನು ತರಲಿಕ್ಕೆ ಹೋದಾಗ ಹಿಮ್ಮೇಳ ದೂತಿ ಬಂದ ಪರಮಾತ್ಮನ ಪ್ರಶ್ನೆ ಮಾಡ್ತಾರೆ. ಏನಂತ, ಸ್ವಾಮಿ ಪರಮಾತ್ಮ, ನೀವು ಕೊರವಂಜಿಯಾಗಿ ಮಂದಿರೊಳಗೆ ಬಂದಾಗ ನಮ್ಮ ಸತ್ಯಭಾಮ ತಾಯಿ ಆಡಿದ ಈ ಮಾತು ಎಷ್ಟಂದರೆ, ಪರಮಾತ್ಮ ನಿಮ್ಮನ್ನು ಗುರುತ ಹಿಡಿಯೋಕ್ಕಾಗಲಿಲ್ಲ. ಖರೆ ಅದು ದೂತಿ ರುಕ್ಮಿಣಿ ಮಂದಿರಕ್ಕೆ ಹೋದ ದೂತಿ ಬಂದಳಿ ನೋಡು, ನಿಮ್ಮ ದೂತಿ ರುಕ್ಮಿಣಿ ತಾಯಿ ಕಡೆಗಿದ್ದ ಪುಷ್ಪವನ್ನು ಇಸಿಕೊಂಡು ಬಂದಾಗ ನೋಡ್ರಿ, ಅಲ್ಲಿ ಯಾಕೆ ಬಂದಳು. ಸ್ವಾಮಿ ಪರಮಾತ್ಮ ತಗೊಳ್ರಿ, ಆ ಪಾರಿಜಾತ ಪುಷ್ಪ ರುಕ್ಮಿಣಿ ತಾಯಿ ಕೊಟ್ಟದಾಳ, ಇದನ್ನು ತಗೊಳ್ರಿ. ತೂತಿ ನನಗೇನು ಮಾಡೋದು ಆ ಪುಷ್ಪ ತೊಗೊಂಡು? ಆ ಪಾರಿಜಾತ ಪುಷ್ಪ ನಿಮ್ಮ ಸತ್ಯಭಾಮಿಗೆ ಬೇಕಾಗಿತ್ತು, ಅದು ನಿಮ್ಮ ಮಗು ಕೊಡು. ಸತ್ಯಭಾಮ, ಈ ಪುಷ್ಪ ತಗೋ, ನೋಡ್ರಪ್ಪ ನೀವು ತೊಗೊಂಡು ಬಾ ಅಂತಂದು ತೊಗೊಂಬಂದಿವಿ. ಈಗ ನಾ ತೊಗೊಂಡು ಬಂದು ನಿಮ್ಮ ಕೈಯಾಗ ಕೊಡ್ತಾನೆ, ಈಗ ತೊಗೊಳ್ರಿ, ಆಮೇಲೆ ನೀವು ಬೇಕಾದವ್ರು ದಾನ ಮಾಡಿರಪ್ಪ, ನಮಗೇನ. ಖರೆ ಅದೂತಿ ಭಾಳ ಚೆನ್ನಾಗಿ ಯಾವುದೂ ನಿನಗೆ ಜವಾಬ್ದಾರಿ ಬೇಡ, ನಡಕ್ಕೆ ಎಂದೂ ಆಗೋದಿಲ್ಲ. ನೀ ಹೌದ್ರಿ, ಮತ್ತು ನಡಕಾದವ್ರು ನಡಕ್ಕೆ ಸಾಯೋದು ಬರ್ತೈತಿ. ಎಲ್ಲಿ ನಡಕಿದು ಮಾಡೋದು, ನೀವು ಗಂಡ ಹೆಂಡ್ರಿ ಜಗಳದಾಗ ನಿಮ್ಮ ಕಾಲಾಗ ನಡಕಾಗಿ ನಾನು ಸಾಯೋದು ಬಂತು ಅಂತಂತಿ ಇಲ್ಲ. ನೋಡ್ದೂತಿ ಏನಾದರೂ ಕೂಡ ಹೇಗಿರ್ಬೇಕಂತಂದ್ರೆ ಸಾಕ್ಷಿಯಾಗಿರಬೇಕು. ದನ ಕಾಯೋರಿಗೆ ಬಿಟ್ಟರು ದನ ಮಾಲಕರಿಗೆ ಬಿಡೋದಿಲ್ಲ. ನಮಗೆ ನಿನಗೆ ಬಿಟ್ಟರು ಕೂಡ ನಾನು ಸತ್ಯಭಾಮೆಗೆ ಕೊಡಬೇಕಾದ. ಸತ್ಯಭಾಮ ನೋಡು, ಇದೇ ಪಾರಿಜಾತ ಪುಷ್ಪ ನಾರದ ಮಹರ್ಷಿಗಳು ತಂದದ್ದು, ನನ್ನ ಕೈಯಲ್ಲಿ ಕೊಟ್ಟದ್ದು, ಅವು ರುಕ್ಮಿಣಿ ಮಡಿಯಲ್ಲಿ ಇಡಿಸಿದ್ದು. ಆ ಪುಷ್ಪವನ್ನು ದೂತೆ ತಂದು ನನ್ನ ಕೈ ಕೊಟ್ಟಾನೆ. ಇದನ್ನು ನಾನು ನನ್ನ ಮುಡಿಯಲ್ಲಿ ಇಡಿಸ್ತಾ ಇದ್ದೇನೆ, ಇದು ಪುಷ್ಪವನ್ನು ತೆಗೆದುಕೋ. ಆಯ್ತು ರೀ ಸ್ವಾಮಿ, ಆನಂದ ಆಯಿತು, ಇದೇ ಪುಷ್ಪ ಬೇಕಾಗಿತ್ತು ರೀ. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಮಂದಿರಕ್ಕೆ ಹೋಗಿ ನಡ್ರಿ. ಅಲ್ಲ, ನಿನಗೆ ಪುಷ್ಪ ಬೇಕಂತ ಹೇಳಿದ್ವಿ, ಪುಷ್ಪ ಕೊಟ್ಟದ್ದಾಯಿತು. ಹಾಗಾದ್ರೆ ಮತ್ತು ನೀವು ಪುಷ್ಪ ಬೇಕಂತ ವಾದ ಮಾಡಿದ್ರಿ, ನಾ ಬೇಕಂತ ನೀವು ಕೇಳಲಿಲ್ಲಲ್ಲ. ಮತ್ತು ನಿಮಗೆ ಪುಷ್ಪ ಕೊಟ್ಟದ್ದಾಯಿತು, ನಾ ಇನ್ನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಿಗೆ ಹೋಗ್ತೀನಿ. ಎಮ್ಮೆ ಇಳಿತು, ಆದ ಕರಣ ಸಹಿತ ಅಂದಂಗೆ ಆತವ ನಮ್ಮ ಬಾಳೆ. ಇನ್ನು ಪಾರಿಜಾತ ಹೂವಿನ ಜೋಡಿ ಬಾಳೆ ಮಾಡೋದೈತಿ ನಾವು. ಇನ್ನು ಹೆಂಗೆ ಮಾಡ್ತೀವಿ ನೋಡುವ ನೀನು. ಸ್ವಾಮಿ ನಾರದ ಮಹರ್ಷಿಗಳು ಹೇಳಿದ್ರಿ, ಭಾಮ ನಾರದರು ಏನಂತ ಹೇಳಿದ್ರು, ಎಲ್ಲಿ ಪಾರಿಜಾತ ಪುಷ್ಪ ಇರ್ತದ ಅಲ್ಲಿ ಪರಮಾತ್ಮರು ಇರ್ತಾರಂತ ನಾರದ ಗುರುಗಳೇ ಹೇಳಿದ್ರಿ. ನಾರದರು ಹೇಳೋದೊಂದು, ನೀನು ತಿಳ್ಕೊಳ್ಳೋದೊಂದಾಗಿದೆ ನೋಡು ಭಾಮ. ಅದು ಹೆಂಗೆ ರೀ ಸ್ವಾಮಿ? ಚರಣವರ್ಣ ರಹಿತವಾದಂಥ ವಸ್ತುವೇ ಪಾರಿಜಾತ ಅಂತೇಳಿ ನನಗೆ ಹೆಸರ. ಅಂದ್ರೇನು? ನನಗೆ ಹುಟ್ಟು ಸಾವು ಅನ್ನುವುದಿಲ್ಲ. ಇದುವೇ ನಿಜವಾದ ಸ್ವರೂಪ ಜ್ಞಾನ. ಲೋಕದಲ್ಲಿ ಹುಟ್ಟಿ ಬಂದಂಥ ಪ್ರತಿಯೊಬ್ಬ ಜೀವಿಗಳು ತಿಳಿಬೇಕಾದದ್ದು ಏನಂತಂದರೆ, ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನಾನು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಅವರು ಮುಕ್ತರಾಗಬೇಕಾಗಿದೆ. ಇದಕ್ಕೆ ಸ್ವರೂಪ ಜ್ಞಾನ. ಅದಕ್ಕೆ ನನಗೆ ಪಾರಿಜಾತ ಅಂತ ಹೇಳ್ತಾರೆ. ಅಂದರೆ ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ, ನಿರವಯ, ಸತ್ವಾದಿ ಗುಣರಹಿತ, ಆನಂದಾದಿ ಗುಣಗಳಿಂದ ಪರಿಪೂರ್ಣವಾಗಿರುವಂಥ ವಸ್ತು ಅದು ಪಾರಿಜಾತ. ನನ್ನ ಹೆಸರಿನಲ್ಲಿ ನಾರದರು ಈ ಪಾರಿಜಾತ ಪುಷ್ಪ ತಂದಿದ್ದರು. ನೋಡು ಬಾಮ, ವಿಚಾರ ಮಾಡು, ಈ ಪಾರಿಜಾತ ಪುಷ್ಪ ಬೇಕು ನಿನಗೆ ಅಥವಾ ನಾನು ಬೇಕು, ಮತ್ತೊಮ್ಮೆ ವಿಚಾರ ಮಾಡಿ ಕೇಳು. ಏನು ಕಾರಣ ಇತ್ತು ನೋಡು. ಯಾಕಂತಂದ್ರೆ ಇದು ಮಾಡಿದ್ರಂದ್ರೆ, ನಿನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಅದೇ ಆಗಲಿ, ನಾನು ಸತ್ರಾಯಿತರಾಯನ ಮಗಳು, ಸುಳ್ಳೇನ್ರಿ ಕರೆ ಐತಿ. ನನ್ನಂಥ ಸೌಂದರ್ಯವತಿನೇ ಯಾರಿಲ್ಲ, ಸುಳ್ಳೇನ್ರಿ ಕರೆ ಐತಿ. ಮತ್ತು ನಾನು ಪರಮಾತ್ಮ ಹೆಂಡತಿ, ಅದು ಸುಳ್ಳೇನ್ರಿ ಕರೆ ಐತಿ. ಕರೆ ಇದ್ದರೂ ಅಹಂಕಾರ ಬರಬಾರ್ದು. ನಾವು ಯಾವಾಗ ನೋಡು, ಎಷ್ಟೇ ಶ್ರೀಮಂತಿಕೆ ಬಂದರೂ ಅಹಂಕಾರ ಬರಬಾರ್ದು, ಎಷ್ಟೇ ವಿದ್ಯಾಪ್ರಾಪ್ತಿ ಆದರೂ ಅಹಂಕಾರ ಬರಬಾರ್ದು, ಎಂತೆಂಥ ಗದ್ದೆಗಳನ್ನು ಏರಿ ಕುಳಿತರೂ ಸಹಿತ ಅಹಂಕಾರ ಬರಬಾರ್ದು. ಯಾಕೆ? ಎಲ್ಲಿ ಅಹಂಕಾರ ಬರ್ತೈತಿ ಅದು ನಾಶಕ್ಕೆ ಕಾರಣ ಆಗ್ತದೆ, ವಿನಾಶ ಖಂಡಿತ. ಅದಕ್ಕೆ ಯಾರಿಗೇ ಆಗಲಿ, ಎಂಥವರಿರಲಿ, ಅಹಂಕಾರ ಬರಬಾರ್ದು. ಏನಂತೆ ಸತ್ಯಭಾಮ? ಪರಮಾತ್ಮ ನಿಮ್ಮ ಮಾತು ಕರೆಯದ್ರಿ, ನಂದು ಸರ್ವತಾ ತಪ್ಪಾತ್ರಿ, ನಿಮ್ಮ ಪಾದಕ್ಕೆ ಶರಣ ಬಂದೇನ್ರಿ, ನನ್ನನ್ನು ಕಾಪಾಡಿ ಕೈ ಹಿಡಿದು ನನ್ನನ್ನು ಮುನ್ನಡೆಸು ಪರಮಾತ್ಮ. ಹಾಗಾದರೆ ಭಾಮ, ನೀನಾಗಿ ಪಾರಿಜಾತ ಪುಷ್ಪವನ್ನು ತೆಗೆದುಕೊಂಡು ಇಲ್ಲಿ ರುಕ್ಮಿಣಿ ಬಂದಾಳ, ಅವಳ ಮುಡಿಯಲ್ಲಿ ನೀನೇ ಇರಿಸು, ನಾವೆಲ್ಲರೂ ಕೂಡಿ ಪ್ರೀತಿಯಿಂದ ಮಂದಿರಕ್ಕೆ ಹೋಗೋಣ. ಆಗಲಿ ಸ್ವಾಮಿ,
ಪಾರಿಜಾತ ವೃಕ್ಷ ಪನ್ನಗಾಶಾಯಿತ ನಾರಿ ಭುವನದಲ್ಲಿ ತಾನು ನಿಲ್ಲಿಸಲಾಗ ಬೇರೆ ವಿಸ್ಸಾಳಗಳು ಬಿಂಕದಿ ನಾರಿಸುತ್ತಲಿ ದ್ವಾರಕಾ ನಗರಕ್ಕೆ ಆನಂದ ಭೋಗಲಭಿಸಿ ಆರೊಡನೆ ಭೀತಿಯನ್ನು ತೋರಿಸುವೆ ನಿನ್ನ ಮೈಮಾರಬಲ್ಲರು ಸುಂದರ ಸುವಿಸ್ತಾರ ಮೂರುತಿ ಪೂರೈಸು ಬೆನ್ನವ ಬೂರಿಯನೊಳ್ಳವನ ನಾರೆ ನಿಂದಿಸಲಿಲ್ವೇ ಅವಳು ಗಾಡಿ ಕಾರ್ತಿ ಶೌರಿ ನೀನರಿತೆಲ್ಲ ಆರು ಮಾಡಲು ತಟವಿ ವಿಚಾರಿಸುವರಾರೆಂದು ನೀನರಿತು ಧೀರನಾದಿ ಮೊರೆ ತಗ್ಗಿಸಿ ನಯನ ವಾರಿಧಾರಿಯ ಸುರಿ ಮಾರಮಣ ಮಾನಿನಿಗೆ ತೋರಿದ ನಿಜ ಪ್ರೀತಿಯ ಪರಮಾತ್ಮ ಅಮೂಲ್ಯ ಅಮೂಲ್ಯ. ಸ್ವಾಮಿ ಭಮ ಪರಮಾತ್ಮ ನೀವು ಹೇಳಿದಂತೆ ನನ್ನ ಮೇಲೆ ನಾನು ನನ್ನ ಅಕ್ಕನ ಮುಡಿಯಲ್ಲಿ ಈ ಒಂದು ಪಾರಿಜಾತ ಪುಷ್ಪ ನಾನೇ ಮುಡಿಸ್ತೇನೆ. ಬಾರಮ್ಮ, ಏನೇನು ಆಗಬೇಕು ಅದು ಆಗಲೇಬೇಕಾಗಿತ್ತು ದೂತೆ. ಅಂದು ಪರಮಾತ್ಮರ ಕೂಡ ಇಂದ್ರಲೋಕಕ್ಕೆ ನಾನು ಹೋದಾಗ ಅಲ್ಲಿಯೇ ಪಾರಿಜಾತ ವೃಕ್ಷವನ್ನು ನಾನು ಕಂಡಿದ್ದೆ. ಆದೀಗ ಆ ಪಾರಿಜಾತ ವೃಕ್ಷ ನನ್ನ ಈಗ ನಮ್ಮ ಮಂದಿರದಲ್ಲಿ ಹಚ್ಚಿದ್ದಾರೆ ಪರಮಾತ್ಮ. ಆಗ ಹೆಂಗಿತ್ತಂತಂದ್ರೆ ಅದನ್ನು ಮೊದಲು ನನ್ನ ಅಕ್ಕನ ಮುಡಿಯಲ್ಲಿ ಇದನ್ನು ಇಡಿಸ್ತೀನಿ ಸವತಿ ಅನ್ನುವಂಥ ಮತ್ಸರ ಹೋಗಿ ನಾವೆಲ್ಲರೂ ಅಕ್ಕ ತಂಗಿಯರಾಗಿ ಬಾಳೋಣ. ಸೋಜಿಗವಾಗಿದೆ ಸೊಗಸಿನ ವೃಕ್ಷವು ರಾಜಿಪ ಬಣದೊಳಗೆ ಈ ಜನಗಳು ಸುರರೇನು ಧನ್ಯರು ಮಾಸದೆ ಪೇಳಣಗೆ ನೀನೀಗ ಮರುಕಥ ಜಗುಲಿಯ ಮಧ್ವದಿ ಕನಕದ ಮರವಿದೆ ಗೋವಿಂದ ವರ ವೈಡೂರ್ಯವ ಒಪ್ಪುವ ಶಾಖೆಯು ಸ್ವರ್ಣಕರ್ಣಗಳಿಂದ ಹರಿನೀಲಾಮಣಿ ಹಸರಿದಲೆಗಳು ಇರುವಿಕೆಗೆ ಬಲು ಚಂದ ಮುರಹರ ತರುವಿನ ಮೂಲ ಪ್ರವಾಳವು ಅರುಣ ಪ್ರಭೆಗಳಿಂದ ಮಾಣಿಕ ಪುಷ್ಪವು ಮಹಾಪ್ರಕಾಶವು ಪ್ರಾಣನಾಯಕ ನೋಡು ವಾಣಿಸಗ ಸಾಧ್ಯವು ವಜ್ರದ ಕುಸುಮವು ಖೋಣಿಯೊಳಗೆ ಕೈಡು ಕಾನೆನು ಕಾಂತಿಯ ಕಾಯಳು ನವರತ್ನಾಣಿ ಮುತ್ತಿನ ಸೋಡು ಮಾಡದೆ ನಮ್ಮಯ್ಯ ಮನೆಗೆ ಕೊಂದೆಯಂತ ಜಾಣತನ ನೀ ಮಾಡು ಎನ್ನಂಗಳದಳು ಎಸೆಯಲು ಮಾನ ಉನ್ನತವಾಗಲು ಚೆನ್ನ ರುಕ್ಮಿಣಿಯಳು ಛಲ ಮಾಡಿದುದನ್ನು ಉದ್ಧರಿಸುವುದು ಪನ್ನಂಗ ಸೇನ ನಾ ಅನ್ನಳಳು ಮನ್ನಣೆ ಮಾಡುವುದು ಚೆನ್ನಿಗ ನಿನ್ನಯ ಚರಣಕ ಒಂದಿಪೆ ಪರಮಾತ್ಮ ಪೇಳೆಯನ್ನು ಇದರ ಪೆಸರ ಅಂತ ಹೇಳಿದೆ. ಹಿಂಗೇನವ ಅಂದರೆ ಪರಿಮಳ ಪಾರಿಜಾತದ ಪರಿಮಳ ಆದರೆ ಚಂದ ಎಷ್ಟೇ ಅದನ್ನು ನೋಡಲಿಕ್ಕೆ ಎಲ್ಲರಿಗೂ ಪ್ರೀತಿ ಆಸೆ ಇರ್ತದೆ. ಹೀಗಾಗಲೇ ಆ ಪುಷ್ಪನ ಭೂಲೋಕಕ್ಕೆ ತೆಗೆದುಕೊಂಡು ಬಂದದು ಅದು ಒಂದು ನಮಗೊಂದು ಒಳ್ಳೆಯ ಒಂದು ಸುಖದ ಕಾಲ. ಪರಮಾತ್ಮ ಪರಮಾತ್ಮ ಏನಂತಾರಂತಂದ್ರೆ ಪರವಸ್ತುವಿಗೆ ಆಸೆ ಮಾಡಿ ಪಾಪಕ್ಕೆ ಗುರಿಯಾಗಬೇಡ ವಿರಸ ದಿಬಿಚದೊಳಗೆ ಮಾಡು ಸರಸ ಬಲುಸಲ್ಲಾದೆ ಸುರರ ಪದವ ಬಯಸಿ ನರಕಾಸುರನು ಕೆಟ್ಟದರಿಯ ತರವಲ್ಲ ಈ ಮರವನೊಯ್ದು ಮಮ್ಮಯ ಗರ್ಭಧರೆಯಳು ನೋಡುದಷ್ಟಿಂದಾಗಲಿ ಕೊಂಡಾಡು ಮಣದಿ ಛಾಯಾದಡಿಯ ಕೂಡು ಮನೋಹರಿ ಮಾತಾಡು ನೀನು ಹರುಷದಿ ಕೂಡಿಕೊಂಡು ವೃಕ್ಷಣವನೊಯ ದಾಣಬೇಡ ದಾಕ್ಷಿ ಬೇಡಿಕೊಂಬೆ ನಾನು ನಿನ್ನ ಕಾಡಬೇಡವೇ ಎಂದ. ಶುದ್ಧ ಪಾರಿಯಾತ ನೈಯಾಲಿದ್ದ ದಾನವ ಕಾಹಿನವರು ಬುದ್ಧಿ ಹೇಳಿ ನನಗೆ ಮದುವೆ ಹೊಳೆಯಲಿಲ್ಲ ಆಗ ಸುದ್ದಿಸುರರಾದೊರೆಗೆ ಹೆಳೆಯಾತ ಗಜವೇರಿ ಬರಲು ಹೊದ್ದುವುದು ಕದನ ಕಾರ್ಯ ವಿಧನ ಬುದ್ಧಿಸಿ ನೋಡುತ್ತೆ. ಪಾರಿಜಾತ ಪುಷ್ಪದ ಕತೆ ಹೇಳ್ತಿರುವಾಗ ನನ್ನ ಅಕ್ಕ ಇಲ್ಲಿ ಬಂದಳು. ಭಾಳ ಆನಂದ ಆಯಿತು. ನಮ್ಮ ಅಕ್ಕ ತಂಗಿರು ಕೂಡಿದ್ರೆ ಇದಕ್ಕಿಂತ ಸಂತೋಷ ಏನದ? ಹೌದಮ್ಮ, ನಾನು ರುಕ್ಮಿಣಿ ತಾಯಿ ಬಂದಳು, ನಾನೇ ನನ್ನ ಅಕ್ಕನ ಮನೆಗೆ ಹೋಗ್ಬೇಕಂದಿದ್ದೆ, ಅವರು ಬಂದಳು. ಸ್ವಾಮಿ ಇನ್ನೇನು ಮಾಡಬೇಕ್ರಿ, ಸಾತ್ವಿಕ ಸಂಕಲ್ಪದಿಂದ ಕಾರ್ಯಸಿದ್ಧಿ ಆಗ್ತದೆ ಅನ್ನೋದಕ್ಕೆ ರುಕ್ಮಿಣಿ ಪ್ರತ್ಯಕ್ಷ ಆಗಿದ್ದರೆ ಸಾಕ್ಷಿ. ಅದಕ್ಕೆ ತಮ್ಮ ಸಮ್ಮುಖದಲ್ಲಿ ಪಾರಿಜಾತ ಪುಷ್ಪವನ್ನು ಪರಮಾತ್ಮ ನನ್ನ ಅಕ್ಕ ರುಕ್ಮಿಣಿಯ ಮುಡಿಯಲ್ಲಿ ನಾನೇ ಮುಡಿಸ್ತಾ ಇದ್ದೀನಿ, ನೋಡಿ ನಿಮ್ಮ ಆಶೀರ್ವಾದ ಮಾಡಿ ಸ್ವಾಮಿ. ಆಗಲಿ, ಇದಕ್ಕಿಂತ ಸೌಭಾಗ್ಯ ಇನ್ನೇನದ ಸತ್ಯಭಾಮೆ? ನೀವೆಲ್ಲರೂ ಸವತಿ ಅನ್ನುವಂಥ ಮಸ್ತರವನ್ನು ಬಿಟ್ಟು ಅಕ್ಕ ತಂಗಿಯರಾಗಿಲ್ತಾ ಇದ್ರಿ, ಇದೊಂದು ಸೌಭಾಗ್ಯ. ನಿನ್ನ ಯಾಕ್ರಿಪ್ಪ ಇನ್ನೇನು ಮಾಡಬೇಕು? ಇನ್ನೇನು ಮಾಡೋದು ಬೇರೇನೂ ಇಲ್ಲ. ಇನ್ನು ಎಲ್ಲರೂ ಕೂಡಿ ಮಂಗಲದ ಸಮಯ, ಅದಕ್ಕಾಗಿ ನಾವು ಮಂದಿರಕ್ಕೆ ಹೋಗಬೇಕಾಗಿದೆ. ಚಿಕ್ಕತನದಲ್ಲಿ ಮಾಡಿ ಬೇಡಲೇ ತಂಗಿ, ಮೆಚ್ಚರು ಕೇಳಲೇ ತಂಗಿ, ಮೆಚ್ಚಿದನು ಅಂಥೇಳಿ ಪರಮಾತ್ಮನ ಒಲವಿಂದ ನಾವಿನ್ನಾದರೂ ಇನ್ನು ಮಂದಿರಕ್ಕೆ ಹೋಗುವಂಥ ನನ್ನ ಸನ್ನಾಹವನ್ನು ಮಾಡೋಣ. ನಾವು ಇನ್ನೂ ಸಂದದಿಂದ ಶೃಂಗಾರದಿಂದ ಪರಮಾತ್ಮನ ಕೂಡಿಕೊಂಡು ನಾವೆಲ್ಲರೂ ಮನೆಗೆ ಹೋಗೋಣ. ಆಗಲಿ ಆ ಒಂದು ಸೂರ್ಯನ ದೇವನ ಒಂದು ಇಚ್ಛೆಯಂತೆ ಸೂರ್ಯಾಸ್ತದ ಸಮಯವೂ ಆಗ್ತಾಯಿದೆ. ಆ ಸುಸಮಯದಲ್ಲಿ ಎಲ್ಲರೂ ಕೂಡಿ ನಾವು ಮಂದಿರಕ್ಕೆ ಹೋಗೋಣ. ನಡೆಯರಮ್ಮ ಹೋಗೋಣ.